ಬರೀ ತಲೆ ಮುಂಡನ ಮಾಡಿಸ್ಕೊಂಡ್ರೆ 15,000 ಸಿಗುತ್ತೆ ಅಂದರೆ ನೀವು ನಂಬ್ತೀರಾ? ಆದರೆ ಈ ಆಸೆಗೆ ಬಿದ್ದು ಮೂವರು ಅಜ್ಜಿಯಂದಿರು ದೊಡ್ಡ ಮೋಸದ ಜಾಲಕ್ಕೆ ಸಿಲುಕಿದ್ದಾರೆ. ಇದು ತಮಿಳುನಾಡಿನ ಸೇಲಂ ಜಿಲ್ಲೆಯ ಆತ್ತೂರು ಬಳಿ ನಡೆದ ನೈಜ ಘಟನೆ. ಅಲ್ಲಿನ ಮುಗ್ಧ ಗ್ರಾಮೀಣ ಮಹಿಳೆಯರಿಗೆ ಒಂದು ಅನುಮಾನದೆಯ ಫೋನ್ ಕಾಲ್ ಬರುತ್ತೆ. ಫೋನ್ ಮಾಡಿದವನು ತಾನೊಬ್ಬ ಸರ್ಕಾರಿ ಅಧಿಕಾರಿ ಅಂತ ಪರಿಚಯ ಮಾಡ್ಕೊಳ್ತಾನೆ. ಆತ ಹೇಳಿದ್ದೇನು ಗೊತ್ತಾ? ಊರಲ್ಲಿ ಹೊಸ ಕೊರೋನಾ ವೈರಸ್ ಹೊರಡ್ತಿದೆ. ಇದು ಹೆಂಗಸರ ಕೂದಲಿಂದಾನೇ ಬರ್ತಾ ಇದೆ. ಹಾಗಾಗಿ ತಕ್ಷಣ ತಲೆ ಮುಂಡನ ಮಾಡಿಸ್ಕೊಳ್ಳಿ. ಹೀಗೆ ಮಾಡಿದ್ರೆ ಸರ್ಕಾರದಿಂದ 15,000 ಹಣ ಸಿಗುತ್ತೆ ಅಂತ ನಂಬಿಸ್ತಾನೆ. ಅಷ್ಟೇ ಅಲ್ಲ, ನಂಬಿಕೆ ಬರಬೇಕು ಅವ್ರಿಗೆ ಅಂತ ವಾಟ್ಸಪ್ನಲ್ಲಿ ಹಣದ ಕಂತುಗಳನ್ನು ಫೋಟೋ ಹಿಡಿದು ಕಳಿಸ್ತಾನೆ. ಹಣದ ಆಸೆ ಮತ್ತು ರೋಗದ ಭಯದಿಂದ ಆ ಮೂವರು ಅಜ್ಜಿಯಂದಿರು ತಕ್ಷಣ ಬಾರ್ಬರ್ನ ಕರೆಸಿ ತಲೆ ಮುಂಡನ ಮಾಡಿಸ್ಕೊಳ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗ್ದಿಲ್ಲ. ಮುಂಡಣ ಮುಗಿದು ಹಣ ಕೇಳಲು ಆ ನಂಬರ್ಗೆ ಫೋನ್ ಮಾಡಿದಾಗ ಆ ಫೋನ್ ಸ್ವಿಚ್ ಆಫ್ ಬಂತು. ಇದೆಲ್ಲ ಆದಮೇಲೆ ಕೊನೆಯದಾಗಿ ಈ ವಿಷಯ ಪೊಲೀಸ್ ಸ್ಟೇಷನ್ ಮೆಟ್ಲೇರ್ತು. ಸೊ ಪೊಲೀಸರು ಆ ನಂಬರ್ನ ಟ್ರೇಸ್ ಮಾಡಿ ಒಬ್ಬನ್ನ ಅರೆಸ್ಟು ಮಾಡ್ತಾರೆ. ಯಾಕೋ ಹಿಂಗೆ ಮಾಡಿದೆ ಅಂತ ಕೇಳಿದ್ರೆ, ಏನಿಲ್ಲ ಸರ್, ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ ಅಂತ ಹೇಳ್ತಾನೆ.